ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇತ್ತೀಚೆಗೆ ಸೂಚ್ಯಂಕಗಳ ಮೇಲ್ಗಡೆ ಸಾಕಷ್ಟು ಕ್ವಶನ್ಸ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ವರ್ಷ ಅಂದ್ರೆ 2024ರಲ್ಲಿ ಮೊನ್ನೆ ರಿಲೀಸ್ ಆಗಿರ್ತಕ್ಕಂತಹ ಒಂದು ಸೂಚ್ಯಂಕವನ್ನ ನಾವು ಇದರೊಳಗಡೆ ತಿಳ್ಕೊಳ್ಳೋಣ. ಹಾಗಾದ್ರೆ ಯಾವ ಸೂಚ್ಯಂಕ ಅಂತಂದ್ರೆ ವಿಶ್ವ ಪತ್ರಿಕಾ ಸೂಚ್ಯಂಕ ಅಂತ ಹೇಳ್ತೀವಿ ಅಥವಾ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕರಿತೀವಿ. ಹಾಗಾದ್ರೆ 2024ರ ಈ ಸೂಚ್ಯಂಕ ಆಗಿರ್ಬೋದು. ಟೋಟಲ್ ಆಗಿ ಈ ಇಂಡೆಕ್ಸ್ ಅನ್ನ ಯಾವ ಸಂಸ್ಥೆ ರಿಲೀಸ್ ಮಾಡುತ್ತೆ ಅಂತಂದ್ರೆ ರಿಪೋರ್ಟರ್ ವಿದೌಟ್ ಬಾರ್ಡರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ಫ್ರಾನ್ಸ್ನ ಪ್ಯಾರಿಸ್ ಒಳಗಡೆ ಕೇಂದ್ರ ಕಚೇರಿ ಇದೆ. ಹಾಗಾದ್ರೆ ಇತ್ತೀಚಿನ ಸೂಚ್ಯಂಕದ ಪ್ರಕಾರ ಟಾಪ್ ಅಲ್ಲಿ ಇರ್ತಕ್ಕಂತಹ ರಾಷ್ಟ್ರಗಳು ಯಾವಿದಾವೆ ಅಂತ ನೋಡಿದಾಗ ಮೊದಲನೇ ಸ್ಥಾನದಲ್ಲಿ ನಾರ್ವೆ ಇದೆ, ಎರಡನೇ ಸ್ಥಾನದಲ್ಲಿ ಯಾವುದು ಅಂತಂದ್ರೆ ಡೆನ್ಮಾರ್ಕ್ ಇದೆ. ಹಾಗಾದ್ರೆ ಕಂಪ್ಲೀಟ್ ಆಗಿ ಬಾಟಮ್ ಅಲ್ಲಿ ಇರ್ತಕ್ಕಂಥ ಸ್ಥಾನಗಳು ಅಥವಾ ಕೊನೆಯ ರಾಷ್ಟ್ರಗಳು ಅಂತ ನೋಡಿದಾಗ ಎರಡನ್ನ ಗುರುತಿಸೋದಾದ್ರೆ ಯಾವುದು ಅಂತಂದ್ರೆ ಕೊನೆಯ ಸ್ಥಾನಗಳಲ್ಲಿ ಮೊದಲೇದು ಯಾವುದು ಅಂತಾರೆ ಎರಿಟ್ರಿಯಾ ಅಂತಿದೆ, ಅದರಲ್ಲಿ ಕೊನೆಯ ಸ್ಥಾನದಲ್ಲಿ ಎರಡನೇದು ಯಾವುದು ಅಂತಾರೆ ಸಿರಿಯಾ ಅಂತ ಇದೆ. ಹಾಗಾದ್ರೆ ನಮ್ಮ ಭಾರತದ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಭಾರತದ ಸೂಚ್ಯಂಕ ಈ ಒಂದು ವಿಶ್ವ ಪತ್ರಿಕಾ ಸೂಚ್ಯಂಕ 2023ರಲ್ಲಿ ಎಷ್ಟನೇ ಸ್ಥಾನದಲ್ಲಿತ್ತು ಅಂದ್ರೆ 161ನೇ ಸ್ಥಾನದಲ್ಲಿತ್ತು. ಹಾಗಾದ್ರೆ ಪ್ರಸ್ತುತ ವರ್ಷದಲ್ಲಿ ಅಂದ್ರೆ 2024ರೊಳಗಡೆ ಟೋಟಲ್ 180 ರಾಷ್ಟ್ರಗಳಲ್ಲಿ ಪ್ರಸ್ತುತ ಭಾರತ 159ನೇ ಸ್ಥಾನವನ್ನ ಪಡ್ಕೊಂಡಿದೆ. 159 ಅಂದ್ರೆ 159ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದೆ. ಸೊ ಅದು ನಮಗೇನಾಗುತ್ತೆ ಅಂದ್ರೆ ಧನಾತ್ಮಕ ಅಂಶ. ಹಾಗಾದ್ರೆ ಇದನ್ನ ಯಾವ ಬೇಸಾಯನ ಇಟ್ಕೊಂಡು ಮಾಪನ ಮಾಡ್ತಾರೆ ಅಂತ ನೋಡಿದ್ರೆ ಸೊ ಕೆಲವೊಂದಿಷ್ಟು ಮಾನದಂಡಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾದ್ರೆ ಮೊದಲೇದು ಯಾವುದು ಅಂತಂದ್ರೆ ಮಾಧ್ಯಮದ ಸ್ವತಂತ್ರ ಆಗಿರ್ಬೋದು, ಎರಡನೇದಾಗಿ ಯಾವುದು ಅಂದ್ರೆ ಕಾನೂನಿನ ಚೌಕಟ್ಟು ಯಾವ ರೀತಿ ಇದೆ, ಅದಾದ್ಮೇಲೆ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ, ಸೊ ನೆಕ್ಸ್ಟ್ ಮೂಲಭೂತ ಸೌಕರ್ಯ ಮತ್ತು ನಿಂದನೆಗಳು ಯಾವ ರೀತಿ ಇದ್ದಾವೆ, ಅದ್ರ ಜೊತೆಗೆ ಈ ಒಂದು ಭದ್ರತೆ ಯಾವ ರೀತಿ ಇದೆ, ಜೊತೆಗೆ ಯಾವುದು ಅಂತಂದ್ರೆ ಅಥವಾ ಭದ್ರತೆ ಅಥವಾ ಸುರಕ್ಷತೆ ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಇನ್ನೊಂದನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ಯಾವುದು ಅಂತಂದ್ರೆ ಈ ಒಂದು ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ, ಪಾರದರ್ಶಕತೆ ಯಾವ ರೀತಿ ಇದೆ ಅಥವಾ ಟ್ರಾನ್ಸ್ಪರೆನ್ಸಿ ಎಷ್ಟಿದೆ ಅನ್ನೋದನ್ನು ಕೂಡ ಲೆಕ್ಕ ಹಾಕ್ತಾರೆ. ಸೊ ಈ ಒಂದು ಸೂಚ್ಯಂಕ ನಮ್ಮ ಒಂದು ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಪರ್ಪಸ್ ಆಗಿ ಬಹಳಷ್ಟು ಇಂಪಾರ್ಟೆಂಟ್. ಹಾಗಾದ್ರೆ ವಿಶ್ವ ಪತ್ರಿಕಾ ಸೂಚ್ಯಂಕ 2024ರಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟು ಅಂದ್ರೆ 159 ಅಂತ ಹೇಳ್ತೀವಿ. ಥ್ಯಾಂಕ್ ಯು.